ಇವತ್ತಿನ ರೆಸಿಪಿ ಬಂದು ಮಿರ್ಚಿ ಬಜ್ಜಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸಖತ್ ರುಚಿಯಾಗಿರುವಂಥ ಮಿರ್ಚಿ ಬಜ್ಜಿ. ಒಂದು ಪಾತ್ರೆಗೆ ಕಡಲೆ ಹಿಟ್ಟು 1 ಕಪ್ಪು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ದರೆ ಸ್ವಲ್ಪ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅಜವಾನ ಮತ್ತು ಚಿಟಿಕೆಯಷ್ಟು ಹಳದಿಯನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ನಾನು ಮೆಣಸಿನ್ಕಾಯನ್ನು 2 ಭಾಗ ಮಾಡ್ಕೊತಿದ್ದೀನಿ. ಎಲ್ಲನೂ 2 ಭಾಗ ಮಾಡಿ ಇಟ್ಕೊಳ್ಳಿ. ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಸೈಡ್ ಡಿಶ್ಗೆ ಅಂತ ನಾನು ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಕಟ್ ಮಾಡ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಮತ್ತು ಪೆಪ್ಪರ್ ಸಾಲ್ಟು ಮತ್ತು ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಂಡು ಸೈಡ್ ಡಿಶ್ಗೆ ಅಂತ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಈ ಕಡೆ ಪಾತ್ರೆಯಲ್ಲಿ ಎಣ್ಣೆ ಕಾಯೋಕ್ಕೆ ಅಂತ ನಾನು ಎಣ್ಣೆ ಹಾಕ್ತಿದ್ದೀನಿ. ಅಲ್ಲಿವರೆಗೂ ಇದು ಚೆನ್ನಾಗಿ ನೆಂತಿದೆ. ಇವಾಗ ಒಂದೊಂದಾಗೆ ಬಿಡೋಣ. ಇವಾಗ ಒಂದೊಂದಾಗೆ ನಾನು ಮಿರ್ಚಿಯನ್ನು ಎಣ್ಣೆಯಲ್ಲಿ ಬಿಡ್ತಿದ್ದೀನಿ. ನೋಡಿ ಕೆಂಪಾಗ್ತಿದೆ. ಮೀಡಿಯಮ್ ಉರಿಯಲ್ಲೇ ಕರಿಬೇಕು. ಬಜ್ಜಿಯನ್ನು ಚೆನ್ನಾಗಿ ಬೇಯಬೇಕು ಅಂದರೆ ಮೀಡಿಯಮ್ ಉರಿಯಲ್ಲೇ ಇರಬೇಕು. ನೋಡಿ ಇನ್ನೊಂದು ಬ್ಯಾಚಾಗಿ ನಾನು ಇನ್ನೊಂದು ಸರಿ ಹಾಕೋತಿದ್ದೀನಿ. ಮತ್ತು ಒಂದಕ್ಕೊಂದು ಅಂಟ್ಕೋಬಾರ್ದು ಆ ರೀತಿಯಾಗಿ ಬಜ್ಜಿಗಳನ್ನು ಬಿಡಿ. ಸಖತ್ ಚೆನ್ನಾಗಿ ಬಂದಿರುತ್ತೆ. ಕೆಂಪಾಗೋವರೆಗೂ ಬಿಡಬೇಕು. ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು. ಖಾರ ತಿನ್ನಲ್ಲ ಅಂದರೆ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುಟ್ಟದಾಗಿ ಬಜ್ಜಿಗಳನ್ನು ಬಿಡ್ತಾ ಹೋಗಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೋಬೇಕು. ಯಾಕಂದರೆ ಚೆನ್ನಾಗಿ ಒಳಗಡೆ ಬೇಯಬೇಕು ಅಂದರೆ ಮೀಡಿಯಮ್ಮಲ್ಲಿರಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಮೇಲ್ಗಡೆ ಸೀದೋಗುತ್ತೆ, ಆದರೆ ಒಳಗಡೆ ಹಿಟ್ಟು ಬೆಂದಿರಲ್ಲ. ಆ ಕಾರಣಕ್ಕಾಗಿ ನಿಧಾನಕ್ಕೆ ಉರಿಯನ್ನು ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ ನಾನು ಸೈಡ್ ಡಿಶ್ಗೆ ಅಂತ ಮಾಡಿದ್ನಲ್ಲ ಅದನ್ನು ಬಜ್ಜಿ ಒಂದು ಕಡೆ ಕಟ್ ಮಾಡಿಕೊಂಡು ಅದರಲ್ಲಿ ನಾನು ನೀಟಾಗಿ ತುಂಬ್ತಿದ್ದೀನಿ. ಆ ಥರ ತುಂಬಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಒಂದು ಸಾರಿ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.